ಚಿನ್ನದ ಹುಡುಗರು ಕಾಂಬೋಡಿಯಾದಲ್ಲಿ ಎಷ್ಟು ದಿನ ಟ್ರಿಪ್ಪು. ಸೊ ಊರು ಅಂದಮೇಲೆ ಬಾವಿ ಇರಬೇಕು, ಸ್ಕೂಲ್ ಇರಬೇಕು, ಆಸ್ಪತ್ರೆ ಇರಬೇಕು, ದೇವಸ್ಥಾನ ಇರಬೇಕು. ಅದೇ ರೀತಿ ಸೌತ್ ಈಸ್ಟ್ ಏಷಿಯನ್ ದೇಶ ಅಂದರೆ ಒಂದು ಕೂತ್ಕೊಳ್ಳೋದು. ಆ ಕಡೆ ಉಳ್ಳಿಗಿಳ್ಕೊಂಡ್ಬಿಟ್ರೆ ಕಷ್ಟ. ಚಿಕನ್ ವೆಜಿಟೇಬಲ್. ಓಕೆ. ಸ್ನೇಕು ಏನು ಅಮ್ಮಯ್ಯ. ಏಯಪ್ಪ ನೋಡಿ ಇಲ್ಲಿ ಹಾವು, ಮಂಡ್ರಗಪ್ಪೆ, ಏಡಿಕಾಯಿ ಏನೇನೋ ಇದೆ ಇದ್ರೊಳಗಡೆ. ವಿಚ್ ಕ್ಲಾಸ್ ಯು ಆರ್ ಸ್ಟಡಿಂಗ್? ಸಾರಿ, ವಿಚ್ ಕ್ಲಾಸ್? ಸ್ಕೂಲ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ತೀರಾ ನನ್ನ ಹತ್ರ? ಪ್ರೀತಿಯ ಏಂಜಲ್ಸ್, ಇಲ್ಲಿ ನೋಡ್ರಿ ಆನೆ ಹೆಂಗಿದೆ. ಆನೆ ಮೇಲೆ ಮಾವು ಥರ ಹಿಂದೆ ಇನ್ನೊಬ್ರು ಯಾರೋ ಧೀಮಂತ ನಾಯಕರು ನಿಂತಿದ್ದಾರೆ. ಸೊ ಊರು ಅಂದಮೇಲೆ ಬಾವಿ ಇರಬೇಕು, ಸ್ಕೂಲ್ ಇರಬೇಕು, ಆಸ್ಪತ್ರೆ ಇರಬೇಕು, ದೇವಸ್ಥಾನ ಇರಬೇಕು. ಅದೇ ರೀತಿ ಸೌತ್ ಈಸ್ಟ್ ಏಷಿಯನ್ ದೇಶ ಅಂದರೆ ಒಂದು ಹ್ಯಾಪನಿಂಗ್ ನೈಟ್ ಸ್ಟ್ರೀಟ್ ಇರಲೇಬೇಕು. ಸೊ ಈ ಕಾಂಬೋಡಿಯಾ ದೇಶದ ಸಿಮ್ ರೀಪ್ನಲ್ಲಿರುವ ಫೇಮಸ್, ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ಆಗಿರೋ ಪಬ್ ಸ್ಟ್ರೀಟ್ಗೆ ಸ್ವಾಗತ ಸುಸ್ವಾಗತ. ಪಬ್ ಸ್ಟ್ರೀಟ್ ಜೊತೆ ಪಕ್ಕದಲ್ಲೇ ಒಂದು ನೈಟ್ ಮಾರ್ಕೆಟ್ ಇದೆ. ನೈಟ್ ಮಾರ್ಕೆಟಲ್ಲಿ ತಿನ್ನೋಕೆ ಏನೇನು ಸಿಗುತ್ತೆ? ಕಾಂಬೋಡಿಯಾ ದೇಶದಲ್ಲಿ ಲೋಕಲ್ ಸ್ಟ್ರೀಟ್ ಫುಡ್ಗಳ್ನು ರೋಡ್ ಸೈಡು ಅಲ್ಲಲ್ಲೇ ಸಿಕ್ಕಾಪಟ್ಟೆ ಅಂಗಡಿಗಳು ಇಟ್ಕೊಂಡು ಮಾರ್ತಿರ್ತಾರೆ. ಮತ್ತು ಇಲ್ಲಿನ ಜನಗಳು ಅಷ್ಟೇ, ಯಾರೂ ಫ್ರೀಯಾಗಿ ಕುಂತಿರಲ್ಲ. ಒಂದು ಚಿಕ್ಕ ಬುಟ್ಟಿ, ಹೂವಿನ ಬುಟ್ಟಿ ತೊಗೊಂಡು ಅದರಲ್ಲೂ ಏನಾದರೂ ಒಂದು ಸ್ಕ್ವೇಲ್ ಎಗ್ಸ್ಗಳು, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಣ್ಣು ಹಂಪಲುಗಳು ಹಿಂಗೆ ಮಾರ್ತಾನೆ ಇರ್ತಾರೆ. ಇವತ್ತು ಅವರೆಲ್ಲರೂ ಒಂದೇ ಜಾಗದಲ್ಲಿ ದೊಡ್ಡ ಅಂಗಡಿಗಳನ್ನ ಹಾಕಿ ಮಾರ್ತಾರೋ ನೈಟ್ ಮಾರ್ಕೆಟ್ಗೆ ಹೋಗೋಣ ಬನ್ನಿರಿ. ಕಾಂಬೋಡಿಯಾ ದೇಶದ ಸರ್ಕಾರನೂ ಅಷ್ಟೇ ಸಿಮ್ ರೀಪ್ಗೆ ನಂಬರ್ ಆಫ್ ಟೂರಿಸ್ಟ್ಗಳು ಜಾಸ್ತಿ ಅಂತನೋ ಏನೋ ಗೊತ್ತಿಲ್ಲ. ಕ್ಯಾಪಿಟಲ್ ಸಿಟಿ ಫೆನಾಮ್ಫೆನ್ನ ಅಷ್ಟು ಡೆವಲಪ್ಮೆಂಟ್ ಮಾಡಿಲ್ಲ, ಎಸ್ಪೆಷಲಿ ಕ್ಲೆನ್ಲಿನೆಸ್ಸು ಈ ಥರ ವಿಷಯಗಳಲ್ಲಿ. ಆದರೆ ಸಿಮ್ ರೀಪ್ಗೆ ಸಿಕ್ಕಾಬಡೆ ಇಂಪಾರ್ಟೆನ್ಸ್ ಕೊಟ್ಟು ಇಲ್ಲಿ ದೊಡ್ಡ ಕಟ್ಟಡಗಳಿಲ್ಲ ಅಂದ್ರೂ ರೋಡ್ಗಳು ಮತ್ತು ಕನೆಕ್ಟಿವಿಟಿ ಈ ಥರ ಟುಕ್ಗಳು ಬೇಜಾನಿದ್ದಾವೆ. ಹೆಸರು ಹಾಕ್ಬಿಟ್ರೆ ನಮ್ಮಂಥವ್ರಿಗೆ ಸ್ವರ್ಗ ಅದು. ಯಾಕಂದರೆ ಗಾಬರಿ ಆಗೋಗ್ತೀವಿ. ಒಂದೊಂದು ಅಕ್ಷರಗಳು, ಒಂದೊಂದು ಹೆಸರುಗಳು ಕೇಳಿಬಿಟ್ರೆ. ಇಲ್ಲಕ್ಕ ಫ್ರೈಡ್ ರೈಸ್, ನೂಡಲ್ಸ್ ರೆಡಿ ಮಾಡ್ತಾ ಇದ್ದಾರೆ. ಹಲೋ, ಗುಡ್ ಈವ್ನಿಂಗ್. ಈ ಕ್ಯೂಟ್ ಚೇರ್ಗಳು ನನ್ನ ಯೂಟ್ಯೂಬ್ ಇತಿಹಾಸದಲ್ಲೇ ಒಂದು ದೇಶದಲ್ಲಿ ಇತ್ತು, ನೆನ್ಪುಂಟ? ನಾನೇ ನೆನಪಿಸ್ತೀನಿ, ನಿಮಗೆ ಕಷ್ಟ ಕೊಡಲ್ಲ. ಸೊ ವಿಯೆಟ್ನಾಮ್ಗೆ ಹೋದಾಗ ಹಿಂಗೆ ರೋಡ್ ಸೈಡು ಪುಟ್ಪುಟಾಣಿ ಟೇಬಲ್ಗಳು, ಪುಟ್ಪುಟಾಣಿ ಚೇರ್ಗಳು. ಅದೇ ರೀತಿ ಇಲ್ಲೂ ಇದೆ. ಒಂದು ಸೈಡ್ ಫುಲ್ಲು ಅಂಗಡಿಗಳು. ಹಲೋ, ಒಂದು ಸೈಡ್ ಫುಲ್ ಅಂಗಡಿಗಳು, ಇನ್ನೊಂದು ಸೈಡ್ ಫುಲ್ಲು ಚೇರು ಟೇಬಲ್ಗಳು ಹಾಕೊಂಡು ಜನಗಳು ತಿಂತಾ ಇದ್ದಾರೆ. ಈ ಅರಿವು ಇದೆ, ನದಿನ ಕೆನಲ್ಲ ಏನಂತ ಕರೀತಾರೆ ಗೊತ್ತಿಲ್ಲ. ಸೊ ನದಿಯ ಒಳ ಹರಿವು, ಹೊರ ಹರಿವುಗಳ ಮಧ್ಯೆ ಅಲ್ಲಲ್ಲೇ ಈ ಥರ ಕಲರ್ಫುಲ್ಲಾಗಿರೋ ಬ್ರಿಡ್ಜ್ಗಳನ್ನ ಕಟ್ಬಿಟ್ಟಿದ್ದಾರೆ. ನೋಡೋಕ್ಕಂತೂ ಸಾಕಾಗಿ ಕಾಣ್ತಾ ಇದೆ. ಅಲ್ಲಿ ನೋಡಿ, ಅಲ್ಲೊಂದು ಕಡೆ ಸನ್ಸೆಟ್ ಆಗ್ತಾ ಇದೆ. ಓ ಮೈ ಗಾಡ್. ಸೊ ನದಿಯ ಅಕ್ಕಪಕ್ಕ ಇರುವ ನೈಟ್ ಮಾರ್ಕೆಟಲ್ಲಿ ಊಟ ಮಾಡೋದೇ ಒಂದು ರೀತಿಯ ಸಂತಸದ ವಿಷಯ. ಹಲೋ ಇಂಡಿಯಾ. ಯಾ, ಐ ಆಮ್ ಗುಡ್, ಥ್ಯಾಂಕ್ ಯು. ಹೌ ಆರ್ ಯು? ಓ ಟೇಕ್ ಕೇರ್. ಅಯ್ಯೋ ಅಣ್ಣ ಜೀವನದಲ್ಲಿ ಬೇಸತ್ಬಿಟ್ಟಿದ್ದಾರಂತೆ. ಇಷ್ಟೊತ್ತಿನಲ್ಲೆಲ್ಲ ಅಂಥವ್ರು ಕಷ್ಟ ಸುಖ ಕೇಳೋಕ್ಕೆ ಹೋಗಬಾರ್ದು, ಅದು ನಮಗೆ ವಾಪಸ್ಸು ತಿರುಗಿ ಬಂದ್ಬಿಡುತ್ತೆ. ಎಚ್ಚರಿಕೆ ವಹಿಸಿ. ಎಷ್ಟೊಂದು ಜನ ಗರ್ಲ್ಸ್, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಕೇಳ್ತಾ ಇರ್ತೀರಲ್ಲ ಸೋಲೋ ಟ್ರಾವೆಲಿಂಗ್ ಟಿಪ್ಸ್ ಅಂತ ಏನು ಅಂತ. ಈ ಥರದ್ದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ, ನದಿಯ ಒಂದು ಭಾಗ ಅಡುಗೆ ಮಾಡಿ ತಿಂತಾ ಇರುವಂಥ ಸ್ಟ್ರೀಟ್ ಮಾರ್ಕೆಟ್ ಇದ್ದರೆ, ನದಿಯ ಇನ್ನೊಂದು ಭಾಗ ಒಳ್ಳೆ ಕಲರ್ಫುಲ್ ಅಂಗಡಿಗಳಿದ್ದಾವೆ. ಅಂಗಡಿಗಳಲ್ಲಿ ನೇತಾಕಿರೋ ಬ್ಯಾಗು, ಬಟ್ಟೆ, ಸರ, ಬಳೆ, ಓಲೆ, ಇವ್ರದ್ದು ಯಾವುದ್ಯಾವುದೋ ಟ್ರೆಡಿಷ್ನಲ್ ಸಾವಿನಿಯರ್ ಐಟಮ್ಸು, ಅಲ್ಲಲ್ಲೇ ಬಾರ್ಗೇನ್ ಮಾಡ್ತಿರೋ ಇಂಗ್ಲೀಷ್ ಅಜ್ಜಿ ತಾತ. ಇನ್ನೊಂದೇನು ಗೊತ್ತಾ ಏಂಜಲ್ಸ್, ಇಲ್ಲಿನ ಜನಗಳಿಗೆ ಐ ವಿಲ್ ಗೋ ಆ್ಯಂಡ್ ಕಮ್ ಬ್ಯಾಕ್, ಥ್ಯಾಂಕ್ ಯು.
ಇನ್ನೊಂದೇನೆಂದರೆ ಏಂಜಲ್ಸ್ ಇಲ್ಲಿ ಇಂಗ್ಲೀಷು ಸ್ವಲ್ಪ ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ಫ್ರೆಂಚು, ಜರ್ಮನ್ನು, ಸೊ ಈ ಥರ ಭಾಷೆಗಳಂತೂ ಸಲೀಸಾಗಿ ಮಾತಾಡ್ತಾರೆ. ನೈಸ್ ನೈಸ್, ಐ ವಿಲ್ ಗೋ ಆ್ಯಂಡ್ ಕಮ್ ಬ್ಯಾಕ್. ನೋಡಿರಿ ಎಲ್ಲರೂ ಹಿಂಗೆ ತೋರಿಸ್ತಾ ಇದ್ದಾರೆ ಕ್ಯಾಮ್ರಾಗೆ. ಅಯ್ಯೋ ನಾಚಿಕೆ ಆಗೋಗ್ಬಿಡ್ತು ಅವ್ರಿಗೆ. ಐ ವಿಲ್ ಕಮ್. ಓಕೆ, ಥ್ಯಾಂಕ್ ಯು. ಡಿಸ್ಕೌಂಟ್ ಕೊಡ್ತಾರಂತಪ್ಪ ವಾಪಸ್ ಬಂದರೆ ಅಕ್ಕಂಗೆ. ಆಯ್ತಕ್ಕ, ಹೋಗ್ತಾಯಿದ್ರೆ ಹೋಗ್ತಾನೆ ಇರುತ್ತಪ್ಪ ಈ ಮಾರ್ಕೆಟು, ಎಲ್ಲೂ ಕಡಿಮೆ ಇಲ್ಲ. ನೋಡ್ರಿ ಹಿಂಗೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ ಮಾರ್ಕೆಟು. ಓಪನಿಂಗ್ ಮಾಡ್ತಾ ಇದ್ದಾರೆ, ಸೆರೆಮನೀಸ್. ಹಿಂಗೋಗೋಣ. ಅಂಕೋರ್ ವಾಟು ಈ ದೇಶದ ಟ್ರೆಷರ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನ. ಅಂಕೋರ್ ವಾಟು ಅದ್ರದ್ದು ಆರ್ಕಿಟೆಕ್ಚರ್ಸು ಹಂಗಿದೆ ಮಾತಾಡುವಂಥದ್ದು. ಸೊ ಅದನ್ನೆಲ್ಲ ಚಿಕ್ಕ ಚಿಕ್ಕ ಗೊಂಬೆಗಳನ್ನಾಗಿ ಮಾರ್ತಾಯಿದ್ದಾರೆ. ಐ ಲುಕ್ ಲೈಕ್ ಕ್ಯಾಂಬೋಡಿಯನ್. ನಾನು ಕಂಬೋಡಿಯನ್ ಥರ ಕಾಣಿಸ್ತಿದ್ದೀನಂತೆ, ಗೊತ್ತಿಲ್ಲ. ಥ್ಯಾಂಕ್ ಯು. ಐ ಲುಕ್ ಆಫ್ಟರ್ ಆ್ಯಂಡ್ ಕಮ್ ಬ್ಯಾಕ್. ಥ್ಯಾಂಕ್ ಯು. ಯಾ, ಓಕೆ, ಐ ವಿಲ್ ಕಮ್ ಬ್ಯಾಕ್. ಥ್ಯಾಂಕ್ ಯು. ನನ್ನ ಕಾಂಬೋಡಿಯಾದವಳ ಥರ ಕಾಣ್ತೀಯ ಅಂತ ಆಂಟಿ ಸುಮ್ಮನೆ ಮೇಲಕ್ಕೆ ಹಚ್ಚಿದ್ರು, ಬೆಣ್ಣೆ ಹಚ್ಚಿದ್ರು. ನನಗದ್ರ ಅರ್ಥ ಆಯಿತು. ಸೊ ಇಲ್ಲೆಲ್ಲ ವಾಲ್ ಪೇಂಟಿಂಗ್ಗಳಿದ್ದಾವೆ. ಓ ಮೈ ಗಾಡ್. ಓಡ್ಬಿಟ್ಟೆ ಅತ್ಲಾಗೆ. ನೋಡ್ರಿ ಏನು ಸಕ್ಕದಾಗಿದೆ ಮಾರ್ಕೆಟು. ಹಾಯ್, ಹಲೋ ಹಲೋ, ಹಾಯ್, ಹಲೋ, ಮಿಯೋ ಮಿಯೋ. ಕಚ್ಕಿಚ್ಚದ್ ಬಾರಮ್ಮ. Pio Pio Mio. It's there's a moon. ಏನಮ್ಮ ನನಗೆ ಚಂದ ಮಾಮನ್ ತೋರಿಸ್ಬಿಟ್ಟು ಕತೆ ಹೇಳ್ತೈತಿ ಪಾಪು. ಬಾಯ್ 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 ಬಾಯ್. ಓ see there one meow. ಚಂದಪ್ಪ, ಮಕ್ಕಳು ಮಾಡೋದೆಲ್ಲ ಚಂದ. ಇದೀಗ ನಾನು ಇಲ್ಲಿನ ಫೇಮಸ್ ಶಾಪಿಂಗ್ ಮಾರ್ಕೆಟ್ ಒಳಗಡೆ ಇದ್ದೀನಿ. ಹೆಣ್ಣು ಮಕ್ಕಳಿಗೆ ಅಚ್ಚುಮೆಚ್ಚು. ಹಲೋ, ಹೆಣ್ಣು ಮಕ್ಕಳಿಗೆ ಅಚ್ಚುಮೆಚ್ಚು. ಹಲೋ, ಹಾಯ್. ನೋಡ್ರಿ ಹಿಂಗೆ ರೋಡ್ ಉದ್ದಕ್ಕೂ ಹಾಕ್ಬಿಟ್ಟಿದ್ದಾರೆ ಸ್ಟ್ರೀಟು. ರೋಡ್ ಸೈಡು ಅಂಗಡಿಗಳು, ಆದರೆ ಕೂತ್ಕೊಂಡು ತಿನ್ನೋದು ಎಲ್ಲಿ ಗೊತ್ತಾ, ಅದನ್ನು ಅಷ್ಟೇ ಫುಲ್ ಯುನಿಟಿಯಿಂದ ಈ ಸೈಡ್ ಹಾಕ್ಬಿಟ್ಟಿದ್ದಾರೆ. ನೋಡ್ರಿ ಹಿಂಗೆ ಹಿಂಗೆ ಹಾಕ್ಬಿಟ್ಟಿದ್ದಾರೆ. ಐ ವಿಲ್ ಹ್ಯಾವ್ 1 ಫ್ರೈಡ್ ರೈಸ್ ವಿತ್ ಚಿಕನ್. ಇಸ್ ಇಟ್ 2 roller? Yes. ಓಕೆ, ಥ್ಯಾಂಕ್ ಯು. ಸೊ ಬನ್ನಿರಿ, ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಎಷ್ಟಿದೆ, ಹೆಂಗೆ ಕೊಡ್ತಾರೆ, ಕ್ವಾಂಟಿಟಿ ನೋಡಿ ತಿನ್ನುವ. ನದಿಯ ತೀರದಲ್ಲಿ ತಿನ್ನೋದೇ ಒಂದು ರೀತಿ ಮಜಾ. ಕೂತ್ಕೊಳ್ಳೋದು ಆ ಕಡೆ ಉಳ್ಗಿಳ್ಕೊಂಬಿಟ್ರೆ ಕಷ್ಟ, ಈ ಕಡೆನೇ ಕೂತ್ಕೊಳ್ಳೋದು ವಾಸಿ. ಏನಂತೀರ?
ಥ್ಯಾಂಕ್ ಯು. Excuse me, lady. You need a fried rice with chicken, no vegetable or vegetable. ಸಾರಿ, ಐ ಡಿಂಟ್ ಗೆಟ್ ಯು. Fried rice with only chicken or with vegetable. ವೆಜಿಟೇಬಲ್. Okay. ಎಸ್, ಓಕೆ, ವೆಜಿಟೇಬಲ್. ಯಾ, Thank you. ವೆಜಿಟೇಬಲ್ ಫ್ರೈಡ್ ರೈಸ್ ಥರ ಕಾಣಿಸ್ತಿದೆ, ಆದರೆ ನಾನು ಆರ್ಡ್ರ್ ಮಾಡಿದ ಚಿಕನ್ ಫ್ರೈಡ್ ರೈಸು ತಿಂದು ನೋಡುವ ಹೇಗಿದೆ. ಇಲ್ಲೆಲ್ಲ ಹೆಂಗೆ ಅಂದರೆ ಈ ಥರ ಟೇಬಲ್ ಮೇಲೆ ಏನು ಹೇಳ್ತಾರೆ ಇದನ್ನು, ಚಾಪ್ ಸ್ಟಿಕ್ಸು, ಸ್ಪೂನು, ಫೋರ್ಕ್ ಎಲ್ಲ ಇಟ್ಬಿಡ್ತಾರೆ. ಸೊ ಧೂಳು ಹಿಡಿಬಾರ್ದು, ರೋಡ್ ಸೈಡ್ ಇರುತ್ತೆ ಎಲ್ಲ ಅಂತ ಹಿಂಗೆ ಮುಚ್ಚಬೇಕು. ಸಾಸು ಅದು ಇದು ಏನೇನೋ ಟಿಶ್ಯೂ ಎಲ್ಲ ಇಟ್ಟಿದ್ದಾರೆ. ಲೆಟ್ ಅಸ್ ಈಟ್ ಆ್ಯಂಡ್ ಸಿ. ಚಿಕನ್ ಹಾಕಿದ್ದಾರೆ, ಸ್ವೀಟ್ ಸಾಸ್, ಸ್ವೀಟ್ $2. ಥ್ಯಾಂಕ್ ಯು. ಹಿಂಗಿಟ್ಟಿದ್ದಾರೆ. ಫಿಶ್ ಸ್ಪಾ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಇದ್ದರೆ ಬಂದು ಫಿಶ್ ಸ್ಪಾ ಮಾಡಿಸ್ಕೊಳ್ಬಹುದು. ಇಲ್ಲಿ ಆಲ್ರೆಡಿ ಮಾಡಿಸ್ಕೊತವ್ರು ನೋಡಿ. ಹಲೋ, ವೇರ್ ಆರ್ ಯು ಫ್ರಮ್? We live in Colorado, America. ಅಮೇರಿಕಾ, ಇಂಡಿಯಾ. ನೈಸ್ ಮೀಟಿಂಗ್ ಯು ಟು. ಥ್ಯಾಂಕ್ ಯು. Very hungry? ನೋಡ್ರಿ ಹೆಂಗೆ ಮಾಡಿಸ್ಕೊಂತವ್ರೆ. ಅಮೇರಿಕಾದಿಂದ, ಕೊಲೊರಾಡೋ ಅಮೇರಿಕಾಯಿಂದ ಬಂದು ಫುಟ್ ಮಸಾಜ್, ಫುಟ್ ಸ್ಪಾ ಮಾಡಿಸ್ಕೊತವ್ರೆ. ಇಲ್ಲೆಲ್ಲ ಬರೀ ಫುಟ್ ಮಸಾಜ್ ಸೆಂಟರ್ಗಳೇ. ಇಲ್ಲೂ ಆಲ್ರೆಡಿ ಮಾಡಿಸ್ಕೊತಾ ಇದ್ದಾರೆ. ಅದು ಹೆಂಗಿರುತ್ತೋ ಏನು. ಹಲೋ. ಓ ಮೈ ಗಾಡ್, ನಂಗೆ ಆ್ಯಕ್ಚುಲಿ ಅದನ್ನು ಮಾಡೋಕ್ಕೆ ಭಯ. ಇಂಥ ಸಣ್ಣದಕ್ಕೆಲ್ಲ ಎದುರ್ಕೊತೀನಿ. ಪಬ್ ಸ್ಟ್ರೀಟ್ಗೆ ಹೋಗೋಣ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಪಬ್ ಸ್ಟ್ರೀಟು, ಹ್ಯಾಪನಿಂಗ್ ಇಲ್ಲ. ಹ್ಯಾಪನಿಂಗ್ ಆದಮೇಲೆ ಹೋಗೋಣ ಬನ್ನಿ. ಓ, ಇಂಡಿಯನ್ ರೆಸ್ಟೋರೆಂಟು ಇಲ್ಲಿ ಸದ್ಯಕ್ಕೆ. ನಾಟ್ ಮಿಸ್ಸಿಂಗ್ ಇಂಡಿಯನ್ ರೆಸ್ಟೋರೆಂಟ್. ಐ ಡೋಂಟ್ ವಾಂಟ್. ಅಂದ್ಕೊಂಡಿದ್ದೀನಿ ಹೆಂಗೆ ಗೊತ್ತಾ, ಇಂಡಿಯನ್ ಫುಡ್ಡೆಲ್ಲ ಸ್ವಲ್ಪ ಬೇರೆ ದೇಶದಲ್ಲಿ ಕಾಸ್ಟ್ಲಿ ಅಲ್ವಾ. ಮೊದಲೆಲ್ಲ 4 ದಿನ 5 ದಿನ ಹೋದಾಗೆಲ್ಲ ಹಂಗೆಲ್ಲ ನಾನು ಇಂಡಿಯನ್ ರೆಸ್ಟೋರೆಂಟ್ಗಳಿಗೆ ಹೋಗ್ತಾನೆ ಇರಲಿಲ್ಲ. ಈಗ ಏನಿಲ್ಲ ಅಂದರೂ ಒಂದು 3 ತಿಂಗಳಾಗಿದೆ ಮನೆ ಬಿಟ್ಟು. ಬಟ್ ಇವಾಗ ನಾನೊಂದು ಪಾಲಿಸಿ ಇಟ್ಕೊಂಡಿದ್ದೀನಿ. ನಾನೊಂದು ರೂಲ್ಸ್ ಮಾಡ್ಕೊಂಡಿದ್ದೀನಿ. ಏನಂದರೆ ವಾರದಲ್ಲಿ 1 ದಿನ 1 ಟೈಮ್ ಮೀಲು ಇಂಡಿಯನ್ ರೆಸ್ಟೋರೆಂಟಲ್ಲಿ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಅಂತ. ಯಾಕಂದರೆ ಎಲ್ಲ ಸೌತ್ ಈಸ್ಟ್ ಏಷ್ಯಾನಲ್ಲೂ ಇಂಡಿಯನ್ ರೆಸ್ಟೋರೆಂಟ್ಗಳಿರುತ್ತೆ. ಹಾಗಾಗಿ ಇನ್ನು 2 ದಿನ ಆಗಿದೆ ಅಷ್ಟೇ ಇಂಡಿಯನ್ ಫುಡ್ ತಿಂದು. ಸೊ ಬೇಡ ಅಂತ ಹೇಳ್ತಾ ಇದ್ದೀನಿ. ನಾನೇ ಬೇಡಮ್ಮ ಅಂತ ಇದ್ದೀನಿ. ಮತ್ತು ಇನ್ನೊಂದೇನು ಗೊತ್ತಾ, ಎಂಜಾಯ್ಸಿ ನೈಟ್ ಸ್ಟ್ರೀಟ್ ಅಂತ ಅಂದ್ರೇ ನಮ್ಮ ತಲೆಗೆ ಎಲ್ಲನೂ ಅರ್ಥ ಆಗ್ಬಿಡ್ಬೇಕು. ಸೊ ಇಲ್ಲೆಲ್ಲ ಹುಡುಗಿರುಗಳು ಬಾಡಿಗೆಗೆ ಸಿಗ್ತಾರೆ. ಸೊ ಅದೆಲ್ಲ ಇಲ್ಲಿ ಸ್ವಲ್ಪ ಲೀಗಲಾಗೇ ನಡೆಯುತ್ತೆ. ಆ್ಯಂಡ್ ಇನ್ನೊಂದು ಮಸಾಜ್ ಅಂತ ರೋಡಲ್ಲೇ ಕರೀತಾರೆ. ಅದೆಲ್ಲ ಆ್ಯಕ್ಟಿವಿಟಿಗಳಿದೆ. ಸೊ ಬಟ್ ನಮ್ಮ ಹುಡುಗಿರ್ನ ಯಾರೂ ಮಾತಾಡ್ಸೋಕ್ಕೆ ಬರೋಲ್ಲ. ಲೇಡೀಸಿನ ಮಸಾಜ್ ಬೇಕಾ ಅಂತಾರೆ. ಬೇಡ ಅಂದರೆ ಸುಮ್ಮನೆ ಆಗ್ತಾರೆ. ಫೋರ್ಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನಾನು ಕ್ಯಾಶೇ ವಿಡ್ರಾ ಮಾಡಿಲ್ಲ. ನಾನು ಫೆನೋಪೆನ್ನಿಗೆ ಬಂದಿದ್ದ ವಿಡಿಯೋದಲ್ಲೇ ನಾನು ನಿಮ್ಗೆ ಹೇಳಿದೆ, ಕ್ಯಾಶ್ ವಿಡ್ರಾಲ್ಗೆ ಹೋದರೆ ಎಲ್ಲ ಬ್ಯಾಂಕ್ಗಳಲ್ಲೂ ATMಗಳಲ್ಲೂ $5 ಎಕ್ಸ್ಟ್ರಾ ಟ್ರಾನ್ಸಾಕ್ಷನ್ ಫೀಸ್ ಅಂತ ಹೇಳಿ ಡಿಡಕ್ಟ್ ಮಾಡ್ತಿದ್ರು ಅಂತ. ಸೊ ನಾನು ವಿಡ್ರಾ ಮಾಡಿಲ್ಲ ಅಂತ. ಆ್ಯಂಡ್ ಇನ್ನೊಂದು ಏನಂದರೆ, ಕಾಂಬೋಡಿಯಾದಲ್ಲಾಗಲಿ ಲಾವೋಸಲ್ಲಾಗಲಿ ಲೀಗಲಾಗಿ ಅಮೇರಿಕನ್ ಡಾಲರ್ಸ್ ಏನಿದೆ ಅದನ್ನು ಲೀಗಲಾಗೇ ರನ್ ಮಾಡ್ತಾರೆ. ಅಂದರೆ ನೀವು ಚಿಕ್ಕ ರೋಡ್ ಸೈಡಲ್ಲಿ ಮಾರೋ ಒಂದು ಅಂಗಡೀಲಿ ಹೋಗ್ಬಿಟ್ಟು ಒಂದು ಸೌತೆಕಾಯಿ ಪೀಸ್ ತೊಗೊಂಡ್ರು ಅವರು $1 ಅಂತಂದರೆ $1 ಕೊಟ್ಟರೆ ಇಸ್ಕೊತಾರೆ. ಚೇಂಜ್ ಇದ್ದರೆ ವಾಪಸ್ ಇವ್ರ ದೇಶದ ಕರೆನ್ಸಿಯಲ್ಲಿ ಚೇಂಜ್ ಇಸ್ಕೊತಾರೆ. ಇವ್ರ ಪ್ರಕಾರ ಲೆಕ್ಕ ಏನಂದರೆ $1 = 4,000 ಕಾಂಬೋಡಿಯನ್ ರಿಯಲ್ಲು. ಇಲ್ಲೊಂದು ಏಷ್ಯನ್ ಮಾರ್ಕೆಟ್ ನೋಡಿದೆ. ಏಷ್ಯನ್ ಪ್ರಾಡಕ್ಟ್ಸ್ಗಳೆಲ್ಲ ಅಲ್ಲಿನ ರೀತಿಯಲ್ಲಿ ಸಿಗುತ್ತೆ ನೋಡಿ. ಹಣ್ಣು ಹಂಪ್ಲೆಲ್ಲ ಕಟ್ ಮಾಡಿ ಇಟ್ಟವ್ರೆ. ಇಲ್ಲಿ ತರಕಾರಿ ರೋಲ್ಸ್ಗಳು ಇಲ್ಲಂತೂ ಸಿಕ್ಕಾಬಡೆ ಫೇಮಸ್ ಅಪ್ಪೋ. ಇಲ್ಲಿ ಏನು ಗೊತ್ತಾ, ಫ್ರೆಶ್ ರೋಲ್ಸ್, ಸ್ಪ್ರಿಂಗ್ ರೋಲ್ಸ್ ಅಂತ ಹೇಳ್ಬಿಟ್ಟು ಹಸಿ ರೋಲ್ಸು, ರೈಸ್ ಪೇಪರ್ ಶೀಟಲ್ಲಿ ಕ್ಯಾರೆಟು, ತರಕಾರಿ, ಸೌತೆಕಾಯಿ, ಆಮೇಲೆ ಸಮ್ಟೈಮ್ಸ್ ಮೀಟ್ ಚಿಕನ್ನು ಅದು ಇದು ಇಟ್ಕೊಂಡು ತಿಂತಾರೆ. ಸೊ ಸ್ಯಾಂಡ್ವಿಚ್ಗಳು ನೋಡಿ, ಕಲರ್ ಮೋಮೋಸ್ ನೋಡ್ರಿ, ಬಕೆಟ್ ಗಟ್ಟಲೆ ಹಂಡೆ ಗಟ್ಟಲೆ ಐಸ್ನ ಮಾರ್ತಾರೆ.
ಸೊ ಈ ಐಸ್ ಡಬ್ಬ ಏನಿದೆಯಲ್ಲ ಬಾಕ್ಸ್ ಎತ್ಕೊಳ್ಳೋದು, ಅಲ್ಲಿ ಜ್ಯೂಸರ್ ಇರುತ್ತೆ, ಅದರೊಳಗಡೆ ಜ್ಯೂಸ್ ಹಾಕ್ಕೊಳ್ಳೋದು. ಹಲೋ ಬೇಬಿ ಅಂತ ವಿಚಿತ್ರವಾದ್ದೇನಿಲ್ಲ, ಕಾಮನ್ನೇ. ನನಗೇನೋ ಒಂದು ಐಟಮ್ ಬೇಕು ಅಂತ ಹುಡ್ಕೊಂಡು ಬಂದೆ. ಬೆಳ್ಳುಳ್ಳಿ, ಓ ಮೈ ಗಾಡ್, ಬೆಳ್ಳುಳ್ಳಿ. ಇಲ್ಲಿ ನೋಡಿ, ನಾನು ಹೇಳಿಲ್ವಾ ಇಲ್ಲೆಲ್ಲ ಡಾಲರ್ಸಲ್ಲೇ ಲೆಕ್ಕ ಅಂತ. ನೋಡಿ ಬೆಳ್ಳುಳ್ಳಿ ಪ್ರೈಸು ಈ ದೇಶದ ಅಂಗಡೀಲಿ $0.76 ಅಂತ $US ಇದೆ. ಮೆಣಸಿನ್ಕಾಯಿ $0.38 ಇಷ್ಟು ಮೆಣಸಿನ್ಕಾಯಿ. ಒಂದು ಈರುಳ್ಳಿಗೆ ಒಂದೊಂದು ಒಳ್ಳೆ ಆ್ಯಪಲ್ಲಿಗೆ ನಮ್ಮ ಕಡೆ ಸ್ಟಿಕ್ಕರ್ ಅಂಟಿಸ್ತಾರಲ್ಲ ಹಂಗೆ ಅನ್ಸೋರೆ. ಒಂದು ಈರುಳ್ಳಿ $0.50 ಅಂದರೆ ₹40 ಒಂದು ಈರುಳ್ಳಿ. ನಿಂಬೆಹಣ್ಣು ಇದು ಆಲ್ಮೋಸ್ಟ್ $1, 81 ಪೈಸೆ. ಟೊಮೆಟೊ $1.30. ನೋಡ್ರಿ ಚೀಸು, ಯಪ್ಪ ಏನು ಚೀಸ್ ತಿಂತಾರ್ರಿ ಇಲ್ಲಿನ ಜನ. ಇದೊಂದು ಚೀಸ್ ಸ್ಲೈಸು ಟ್ರಯಾಂಗಲ್ ಶೇಪು $6.33. ಎಲ್ಲ ಇಲ್ಲಿ ಏನೇ ರೇಟ್ ನೋಡಿದ್ರು ಎಲ್ಲ ಡಾಲರ್ಸಲ್ಲೇ ಇರುತ್ತೆ, ಯಾಕಂದರೆ ಇವ್ರದ್ದು ಕರೆನ್ಸಿ ಸ್ವಲ್ಪ ಜಾಸ್ತಿ ಕ್ಯಾರಿ ಮಾಡಬೇಕು. ಹಾಗಾಗಿ ಡಾಲರ್ಸು ಸ್ವಲ್ಪ ಫ್ಲೆಕ್ಸಿಬಲ್ ಅಲ್ವ ಲೆಕ್ಕಾಚಾರ ಎಲ್ಲ ಹಾಕೋದು. ಸೊ ಡಾಲರ್ಸೇ ತೊಗೊಂಬಿಡ್ತಾರೆ. $1 ಅಂದರೆ ನಾವು 4,000 ಅಂತ ನಾವು ಅಂದ್ಕೊಬೇಕು. ನಾನು ಆಗಲೇನು ಕನ್ವರ್ಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ನಾವು ಈ ದೇಶದಲ್ಲಿ ನಾನು ಮನೆಯಿಂದ ಬರ್ತಾ $1,000 ನಾನು ತೊಗೊಂಬಂದಿದ್ದೆ ಕ್ಯಾಶು, $US ಎಮರ್ಜೆನ್ಸಿಗೆ ಅಂತ. ಬಟ್ ನಾನು ಆಲ್ಮೋಸ್ಟ್ ಇಲ್ಲಿಗೆ ಕಂಬೋಡಿಯಾಗೆ ಬರೋಕ್ಕೂ ಮುಂಚೆ ಯಾವ್ಯಾವ ದೇಶದಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಅಲ್ಲೆಲ್ಲೂ ನಾನು ಡಾಲರ್ಸ್ನ ಕನ್ವರ್ಟ್ ಮಾಡೇ ಇಲ್ಲ. ಬದಲಿಗೆ ATMಲ್ಲಿ ನಂದು 0 ಟ್ರಾನ್ಸಾಕ್ಷನ್ ಫೀಸ್ ಕಾರ್ಡ್ ಏನಿತ್ತು ಅದರಲ್ಲಿ ATMಲ್ಲೇ ವಿಡ್ರಾ ಮಾಡಿದೆ. ಬಟ್ ಈ ದೇಶದಲ್ಲಿ ಮಾತ್ರ ಎಲ್ಲ ATMಗಳಲ್ಲೂ ಫೀಸ್ ಅಂತೇಳಿ $5 ತೋರಿಸ್ತಿತ್ತು. ಎಷ್ಟೇ ವಿಡ್ರಾ ಮಾಡಿದ್ರು $5. ಅದಕ್ಕೆ ನನಗೆ ಈ ಡಾಲರ್ಸಲ್ಲಿ ಈ ದೇಶದಲ್ಲಿ ವಿಡ್ರಾ ಮಾಡೋಕ್ಕಾಗದೆ ನನ್ನ ಹತ್ರ $8 ಇತ್ತು, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಕನ್ವರ್ಷನ್ನೂ ಮಾಡಿಸಿಲ್ಲ. ಕನ್ವರ್ಷನ್ ಮಾಡಿಸಿದ್ರೆ ಅಲ್ಲಿ ಕನ್ವರ್ಷನ್ ಚಾರ್ಜಸ್ ಅಂತ ಒಂದಷ್ಟು ಕೊಡಬೇಕಾಗತ್ತಲ್ಲ ಅಂತೇಳಿ ಸೀದಾ ಡಾಲರ್ಸಲ್ಲೇ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಏನಕ್ಕಾದರೂ ಒಂದು ದೊಡ್ಡ ನೋಟ್ ಕೊಡ್ತೀನಿ, ಅವ್ರ ಹತ್ರ ಎಷ್ಟು ಡಾಲರ್ಸ್ ಇರುತ್ತೆ ಅಷ್ಟು ಚೇಂಜ್ ಜೊತೆ ಮಿಕ್ಕಿದ್ದು ಈ ದೇಶದ ಕರೆನ್ಸಿ ಕೊಟ್ಬಿಡ್ತಾರೆ. ಆವಾಗ ನಾನು ಎಷ್ಟೋ ಕಳ್ಕೊಳ್ಳೋದ್ರ ಬದಲು ಸ್ವಲ್ಪ ಅಮೌಂಟ್ ಕಳ್ಕೊತೀನಿ. ಯಾಕಂದರೆ $4,089 ಬಂದು $1 ಬೆಲೆ ಈ ದೇಶದ ಕರೆನ್ಸಿ ರಿಯಲಲ್ಲಿ. ಆದರೆ ಇವರೆಲ್ಲ $4,000 ಲೆಕ್ಕ ಹಾಕೊತಾರಷ್ಟೇ. ಸೊ $1.25 ಅಂದರೆ ನಾನು $1 ದುಡ್ಡಿತ್ತಂದರೆ $1 ಕೊಡ್ತೀನಿ, ಇನ್ನು $2,000 ರಿಯಲ್ ಕೊಡ್ತೀನಿ, ತಗೊಳ್ತಾರೆ. ಸ್ನೇಕು ಏನು ಅಮ್ಮಯ್ಯ, ಏನ್ರಿ ಇದು ಕಾಣಿಸ್ತಿದ್ಯಾ? ಹಾವು ಮುಟ್ಬೋದು ತಾನೆ, ಹಾವಿಗೆ ಎದ್ದು ಬಿಡಲ್ಲ ರೀ. ಇಷ್ಟು ಪುಟಾಣಿ ಹಾವನ್ನ ಎಲ್ರಿ ತಂದಿಟ್ರಿ ಇವರು? 17 ಇಲ್ಲಿ ನೋಡಿ, 17,900 ಇವ್ರ ದೇಶದ ಕರೆನ್ಸಿ. ಇಲ್ಲಿ $4.3. ಅಯ್ಯಪ್ಪ, ಇದು ದೊಡ್ಡ ಹಾವು ಮಂಡ್ರಗಪ್ಪೆ. ಅಯ್ಯಪ್ಪ ನೋಡಿ, ಇಲ್ಲಿ ಹಾವು, ಮಂಡ್ರಗಪ್ಪೆ, ಏಡಿಕಾಯಿ, ಏನೇನೋ ಇದೆ ಇದ್ರೊಳಗಡೆ. ಅಮ್ಮ ನಿಜ ಒಕ್ಕಳಿಕೆ ಬಂದಂಗೆ ಆಗ್ತಿದೆ. ಈ ಸೂಪರ್ ಮಾರ್ಕೆಟಲ್ಲಿ ಎಣ್ಣೆ ಅಂಗಡಿನೂ ಇದೆ ಅಲ್ಲಿಗೆ ಅಲ್ವಾ, ಅದು ನನಗೆ ನೋಡೋಂಗಾಯ್ತು. ಜಗತ್ತಲ್ಲಿ ಜನ ಏನೇನೆಲ್ಲ ಕುಡಿತಾರಪ್ಪ ದೇವ್ರೆ. ಚಳಿ ಜ್ವರ ಬಂದುಬಿಡುತ್ತೆ ನಾನೇನಾದರೂ ಅದನ್ನು ನನ್ನ ಬಾಯಿಗೆ ಹಾಕ್ಬಿಟ್ರೆ. ಏನು ರೀ, ಅಪ್ ಸ್ಟ್ರೀಟ್ ಎಲ್ಲೋ ಐತೆ, ಆದರೆ ಪೊಲೀಸ್ಗಳು ಇಲ್ಲಿ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸೊ ಈ ರೋಡಿಗೆ ಸಂಜೆ ಆದಮೇಲೆ ಯಾವುದೇ ರೀತಿಯ ವಾಹನಗಳು, ದ್ವಿಚಕ್ರ, 4 ಚಕ್ರ, 6 ಚಕ್ರ ವಾಹನಗಳು ಬರುವುದಿಲ್ಲ. ವೆಲ್ಕಮ್ ಟು ಕಾಂಬೋಡಿಯಾ ನೈಟ್ ಸ್ಟ್ರೀಟ್. ಅದಕ್ಕೂ ಮುಂಚೆ ಒಂದು ಲೈಟ್ ಎಕ್ಸ್ಪೀರಿಯನ್ಸು. ಈ ಥರನೂ ರೋಡ್ಗಳಿದ್ದಾವೆ ಕಾಂಬೋಡಿಯಾದಲ್ಲಿ ಅಂತ ತೋರ್ಸೋಕ್ಕೆ ಈ ಸ್ಟ್ರೀಟಿಗೆ ಬಂದಿದ್ದೀನಿ. $1. You have 3 but $2. ನೋ ಥ್ಯಾಂಕ್ ಯು. ಹಲೋ. $1. One I want, that's all. So ಪಾಪ ಹುಡುಗರು, you go to school? Yes, go in the morning. School going in the morning. Which class you are studying? Sorry? Which class? Class 1, 2, 3? You? Which class? ಸ್ಕೂಲ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ತೀರಾ ನನ್ನ ಹತ್ರ? ಹಾಂ, ಯು ಆರ್ ಲೈಯಿಂಗ್ ಅಬೌಟ್ ಗೋಯಿಂಗ್ ಟು ಸ್ಕೂಲ್? ಅತ್ತೆ No English. No English? Okay, but you go to school. Study well. Okay? Okay, I'll choose this one only. Okay.
ಓಕೆ ಪಾಪ ಹುಡುಗರು ಓದ್ತಾ ಇದ್ದಾರೆ, ಸಹಾಯ ಮಾಡೋಣ. I'll take this one, okay? I want This. Oh, you have me. Right? You have? Okay. No, same? No. Oh, okay. I thought brother same. Thank you. Study well, okay? Go to school. Yeah, bye. Bye. ಬನ್ರಿ ಪಬ್ ಸ್ಟ್ರೀಟಿಗೆ ಬಂದು ಪಬ್ ಸ್ಟ್ರೀಟ್ ನೋಡೋಣ, ಎಂಜಾಯ್ ಮಾಡೋಣ. ಈ ಪಬ್ ಸ್ಟ್ರೀಟು ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗೋದು ಇವಾಗ 9 ಗಂಟೆ. 9 ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೂ ಒಂದು ಸೈಡ್ ಮ್ಯೂಸಿಕ್ಗಳು ಹಾಕ್ತಿರ್ತಾರೆ, ಒಂದು ಸೈಡ್ ರೋಡಲ್ಲಿ ಕುಡ್ಕೊಂಡು ಓಡಾಡ್ತಿರ್ತಾರೆ, ತಿಂತಿರ್ತಾರೆ. ಸೊ ಎಸ್, ವೆಲ್ಕಮ್ ಟು ಪಬ್ ಸ್ಟ್ರೀಟ್. ತಗೊಂಡೆ ಕಣ್ಲಾಪಿ. ಸೊ ಇಲ್ಲಿ ಏನು ಅಣ್ಣ ತಮ್ಮಂದ್ರೆಲ್ಲ ಮ್ಯೂಸಿಕ್ ಬಾರಿಸ್ತಾ ಇದ್ದಾರೆ. ಪಾಪ ಅವರೆಲ್ಲ ಲ್ಯಾಂಡ್ ಮೈನ್ಸ್ ಬ್ಲಾಸ್ಟ್ಗಳಿಂದ ಅವರ ಕಾಲು, ಕೈ, ಕಣ್ಣುಗಳು ಇದನ್ನು ಕಳ್ಕೊಂಡಿರೋದು. ಸೊ ಕೆಮರ್ ರೋಜು, ನನ್ನ ಫೆನೋಮ್ಫೆನಿಕ್ ಬಂದ ತಕ್ಷಣವೇ ನಾನು ಕೆಮರ್ ರೋಜು ಅವ್ರ ಎಂಪೈರ್, ಒಬ್ಬ ರಾಜ ಇದ್ದ ಪಾಲ್ಪಾಟ್ ಅಂತ, ಅವನು ಅರ್ಬನೈಸ್ಡ್ ಜನಗಳು, ಏನೇನು ಇಂಟೆಲೆಕ್ಚುಯಲ್ ಜನಗಳಿದ್ರು ಅವ್ರನ್ನೆಲ್ಲರನ್ನೂ ಸಾಯಿಸಿ, ಸೊ ಅಗ್ರಿಕಲ್ಚರಿಂದನೇ ಏನಾದರೂ ಒಂದು ಹೊಸ ದೇಶ ಕಟ್ಟಬೇಕು ಅಂತ ಇಯರ್ 0 ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಸೊ ಆವಾಗ ಜನಗಳು ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸಿಟಿಗಳ ಸರೌಂಡಿಂಗು, ಹಳ್ಳಿಗಳ ಸರೌಂಡಿಂಗು, ಕಾಡುಗಳ ಹತ್ರ ಎಲ್ಲ ಲ್ಯಾಂಡ್ ಮೈನ್ಸ್ ಇಡ್ತಿದ್ದ. ಸೊ ಆ ಲ್ಯಾಂಡ್ ಮೈನ್ಸ್ಗಳು ಹತ್ತತ್ರ 40-50 ವರ್ಷದಿಂದನೂ ತೆಗಿತಾನೇ ಇದ್ದಾರೆ. ಆಲ್ಮೋಸ್ಟ್ ಸಿಟಿ ಸರೌಂಡಿಂಗ್ ಇರೋ ಲ್ಯಾಂಡ್ ಮೈನ್ಸ್ಗಳನ್ನೆಲ್ಲ ಹುಡುಕಿ ಡಿಆಕ್ಟಿವೇಟ್ ಮಾಡಿದ್ದಾರೆ. ಆದರೆ ಕಾಡುಗಳಲ್ಲಿ, ಕೆಲವೊಂದು ಹಳ್ಳಿಗಾಡುಗಳಲ್ಲಿ ಇನ್ನೂ ಲ್ಯಾಂಡ್ ಮೈನ್ಸ್ಗಳು ಹಾಗೇ ಇದೆ, ಸಿಕ್ಕಿಲ್ಲ ಎಷ್ಟೊಂದು ಲ್ಯಾಂಡ್ ಮೈನ್ಸ್ಗಳು. ಸೊ ಅದರಲ್ಲಿ ಬ್ಲಾಸ್ಟ್ ಆಗಿ ಓಡಾಡುವಾಗ ಕಾಲು, ಕಣ್ಣು, ಕೈ ಕಳ್ಕೊಂಡಿರೋ ಅಂಥವು ಇವ್ರ ಜೀವನಗಳೇ ಈ ಥರ ಆಗೋಗ್ಬಿಟ್ಟಿದೆ. ಆ ಲ್ಯಾಂಡ್ ಮೈನ್ಸ್ಗಳನ್ನ ಹುಡ್ಕೋದಿಕ್ಕೆ ಅಂತ ಸೊ ಒಂದು ದೇಶದ ರ್ಯಾಟ್ಸ್ನ ಕರ್ಕೊಂಬರ್ತಿದ್ರಂತೆ. ಆ ರ್ಯಾಟ್ಸ್ಗಳು ಏನಿಲ್ಲ ಅಂದರೂ ಅದೆಷ್ಟೋ 1000 ಲ್ಯಾಂಡ್ ಮೈನ್ಸ್ಗಳನ್ನ ಹುಡುಕಿ ಡಿಆಕ್ಟಿವೇಟ್ ಮಾಡೋದಕ್ಕೆ ಸಹಾಯ ಮಾಡಿದೆ. ಪಬ್ ಸ್ಟ್ರೀಟ್ ಲೈಟ್ ಜಿಗಿ ಅಂತ ಬಂತು ನಮ್ಮ ಕಡೆ. ಓ ಮೈ ಗಾಡ್, ಆ್ಯಕ್ಚುಲಿ ತುಂಬ ಪುಟಾಣಿ ಪಬ್ ಸ್ಟ್ರೀಟ್ ಇದು. ಇಲ್ಲೇನಂದರೆ ಒಂದು ಸೈಡೆಲ್ಲ ರೆಸ್ಟೋರೆಂಟ್ಗಳು, ಬಾರ್ಗಳಿದ್ದಾವೆ. ಇನ್ನು ಒಂದು ಸೈಡು ಈ ಥರ ಲೈಟ್ಗಳನ್ನ ಹಾಕಿ ರೋಡ್ ಸೈಡು ಒಳ್ಳೆ ವೈಬ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇನ್ನು ದೊಡ್ಡ ಸ್ಕ್ರೀನ್ಗಳಲ್ಲಿ ಫುಟ್ಬಾಲ್ ಮ್ಯಾಚ್ ಅಂತೆ, ಆ ಮ್ಯಾಚ್ ಅಂತೆ, ಈ ಮ್ಯಾಚ್ ಅಂತೆ. ಇನ್ನು ಮಸಾಜ್ ಪಾರ್ಲರ್ಗೆ ಅಲ್ಲಿ ಇಲ್ಲಿ ಅಕ್ಕಪಕ್ಕ ನಮ್ಮ ಅಕ್ಕಂಗಿದಿರೋ ಮಸಾಜ್ ಪಾರ್ಲರಿಗೆ ಕರಿತಿದ್ದಾರೆ. ಅಲ್ಲಲ್ಲೇ ಹಾಡು ಹೇಳ್ತಿದ್ದಾರೆ ಅಷ್ಟೇ. ಕುಣಿತ ಎಲ್ಲ ಏನಿಲ್ಲ, ಬರೀ ಕುಡ್ತಾ ಅಷ್ಟೇ. ಲೈಟ್ ಏನು ಬರ್ತಿದೆ ಅಪ್ಪ, ನನ್ನ ಲೆನ್ಸ್ಗೇನು ಮಾಡಬೇಡ್ರಪ್ಪೋ. ಈ ಲೈಟ್ಸ್ಗಳೇ ಸಖತ್ತು. ಹ್ಯಾಪಿ ಅವರ್ಸ್ ಥರ ಆಫರ್ಗಳು ಕೊಟ್ಬಿಟ್ಟಿದ್ದಾರೆ. 1+1 ಬಿಯರ್ ಫ್ರೀ, 1 ತೊಗೊಂಡ್ರೆ 1 ಬಿಯರ್ ಫ್ರೀ, ವೋಡ್ಕಾ ಫ್ರೀ, ಕಾಕ್ಟೇಲ್ ಫ್ರೀ ಅಂತೇಳಿ. ತಿಂಡಿ ತಿನಿಸುಗಳು ಅಷ್ಟೇ. ಸದ್ಯಕ್ಕಿನ್ನ ಎಲ್ಲ ರೆಸ್ಟೋರೆಂಟ್ಗಳು ಖಾಲಿ ಇದೆ 9 ಗಂಟೆ. 9 ಗಂಟೆಗೆ ಇಲ್ಲಿ ಪಬ್ಬಲ್ಲಿ ಆಟ ಆಡುವಂಥ ಜನಗಳು ಎದ್ದೇಳುವಂಥ ಸಮಯ ಇದು. ನಮ್ಮಂಥ ಸಣ್ಣ ಮಕ್ಕಳು ಮಲ್ಕೊಳ್ಳೋ ಅಂಥ ಸಮಯ. ಹೋಗಿ ತಾಚಿ ಮಾಡೋಣ ಅಷ್ಟೇ. ಪಬ್ ಸ್ಟ್ರೀಟ್ಗೆ ಒಂದು ದೊಡ್ಡ ನಮಸ್ಕಾರ. ನನಗೆ ಹೆಂಗೆ ಗೊತ್ತಾ, ಲೈಟ್ಗಳು ಬಿಡ್ತಿದ್ದಾರೆ, ಲೆನ್ಸ್ ಎಲ್ಲಿ ಹೋಗುತ್ತೋ ಅಂತ ಭಯ. ಮೇಲೆಲ್ಲ ಆಕಾಶಕ್ಕೆ ಹಿಂಗೆ ಸ್ಟಾರ್ ಅಂತೆ, ಆಮೇಲೆ ಸ್ನೋದಂತೆ, ಯಾತ್ಯಾತ್ರದ್ದು ಸಿಂಬಲ್ಗಳು ಹಾಕ್ಬಿಟ್ಟಿದ್ದಾರೆ. ಅದೇ ಒಳ್ಳೆ
ಕ್ಯೂಟಾಗಿ ಕಾಣಿಸ್ತಾ ಇದೆ. ಇನ್ನು ಒಂದು ಸೈಡು ಫಿಶ್ ಸ್ಪಾ ಅಂಗಡಿಗಳು ಇಲ್ಲೂ ಇದ್ದಾವೆ. ಫಾರಿನರ್ಸ್ ಎಲ್ಲ ಚಿಲ್ಡ್ ಬಿಯರ್ಗಳನ್ನ ಕುಡ್ಕೊಂಡು ಫಿಶ್ ಸ್ಪಾ ತಗೋತಿದ್ದಾರೆ. ಇನ್ನೂ ಒಂದಷ್ಟು ಜನ ಊಟಗಳು ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ನೈಟ್ ಸ್ಟ್ರೀಟ್ಗೂ ಒಂದಷ್ಟು ಸಣ್ಣ ಪುಟ್ಟ ರೋಡ್ಗಳಿದ್ದಾವೆ. ಅಣ್ಣ ನೋಡ್ರಿ, ಅಣ್ಣ ಚಶ್ಮಾ ಮಾರ್ತವ್ರೆ. ಚಶ್ಮಾ ಬೇಕಾ ಯಾರಿಗಾದರೂ? ಕತ್ಲಲ್ಲಿ ಯಾರಣ್ಣ ಚಶ್ಮಾ ಹಾಕೊತಾರೆ? ಏನಣ್ಣ ನೀನು? ಸೊ ಇಷ್ಟೇ ಪುಟಾಣಿ ಪಬ್ ಸ್ಟ್ರೀಟು ಹ್ಯಾಪನಿಂಗ್. ಟೈರ್ ಪಬ್ ಸ್ಟ್ರೀಟಲ್ಲಿ ಇದು ಒಂದೇ ಶಾಪು ಸೀ ಫುಡ್ಡು, ಪ್ರಾನ್ಸ್ಗಳನ್ನ, ಆಯಿಸ್ಟರ್ಗಳನ್ನ ಮತ್ತು ಮೀನುಗಳನ್ನ ಮಾರ್ತಾ ಇರೋದು. ಸೊ ತೊಗೊಂಡು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸುಡ್ತಾ ಇರ್ತಾರೆ ನೋಡ್ರಿ. ಸೊ ಈ ಶಾಪ್ ಹೆಸರು ಅಯ್ಯೋ ಇಂಗ್ಲೀಷಲ್ಲಿ ಇಲ್ವೇ, ಜಾಪನೀಸ್ ಫುಡ್ ಅಂತೇಳಿ. How much for this? 50 cents. This? $1. ನಾನು ಹಿಂದೆ ನೋಡ್ತಾ ಇದ್ದೀರಾ. ಸೊ ಇಂಡಿಯನ್ ಮಾರ್ಟು ಈ ಅಂಗಡಿಗೆ ಬಂದೆ. ಆ್ಯಕ್ಚುಲಿ ಈ ವಸ್ತು ಕಾಣಿಸ್ತಿದ್ಯಾ, ಈ ವಸ್ತು ತೊಗೊಳಕ್ಕೆ ಬಂದೆ ನಾನು. ನನಗೆ ಪಾರ್ಲೆಜಿ ಬಿಸ್ಕೆಟ್ ತಿನ್ನೋ ಬೈಕೆ ಆಗಿತ್ತು. ಅದಕ್ಕೆ ಏನಂದರೆ ಆ ವಂಡನ್ ಕೇಳಿದೆ ವಿಡಿಯೋ ಮಾಡಲೇನಣ ಅಂತ. ಅದಕ್ಕೆ ಅವರು ನೋ ಅಂದರು. ಸರಿ ಓಕೆ ಫೈನ್. ಯಾಕೋ ಸ್ವಲ್ಪ ವೆಲ್ಕಮಿಂಗು ಇರಲಿಲ್ಲ ಪರ್ಸನ್ನು, ಕೂತಿದ್ರು. ಸೊ ಈ ಬಿಸ್ಕೆಟು ನಮ್ಮ ದೇಶದಲ್ಲಿ 20 ರೂಪಾಯಿ ಈ ಸೈಜ್ದೆ. ಆ್ಯಂಡ್ ವಿಚಿತ್ರ ಏನು ಗೊತ್ತಾ, ಇದೇನು ಲೀಗಲಾಗಿ ಅಂದರೆ ಕಾಂಬೋಡಿಯಾದಲ್ಲಿ ಮ್ಯಾನುಫ್ಯಾಕ್ಚರು ಅಥವಾ ಈ ಥರ ಇಂಪೋರ್ಟ್ ಅಲ್ಲ. ಇಲ್ಲಿ ರೇಟು ಅಷ್ಟೇ ನಮ್ಮ MRPನೇ ಇದೆ. ಸೊ ಮ್ಯಾನುಫ್ಯಾಕ್ಚರು MRP ನೋಡಿರಿ 25 ರೂಪಾಯಿ ಅಂತಿದೆ. ಸೊ ಇವರು ಅಲ್ಲಿಂದ ಬಲ್ಕಾಗಿ ಏನೋ ತರಿಸ್ಕೊಂಬಿಟ್ಟು ಇಲ್ಲಿ ಇಂಡಿಯಾ ಮಾರ್ಟ್ ಅಂತ ಅಂಗಡಿಗಳನ್ನ ಮಾರಿ ಎಲ್ಲನೂ ಮಸಾಲ ಪದಾರ್ಥ, ಎಣ್ಣೆ ಪದಾರ್ಥ ಪ್ರತಿಯೊಂದೂ ಹಂಗೆ ಮಾರ್ತಾಯಿದ್ದಾರೆ. ಸೊ ಇದಕ್ಕೆ $1.25 ಹತ್ತತ್ರ ಎಷ್ಟಾಯಿತು? 1.25 ಆಯ್ತು ಇದಕ್ಕೆ. ಇಲ್ಲಿನ ಕರೆನ್ಸಿ ಹೇಳಬೇಕು ಅಂದರೆ 5,000 ರಿಯಲ್. ಅದೊಂದು ಪೌಡ್ರ್ ಕಾಫಿ ಕುಡಿಯೋದು ಕಲ್ತ್ಬಿಟ್ಟಿದ್ದೀನಿ. ಆ ಕಾಫಿ ಜೊತೆ ಹತ್ಕೊಂಡು ಎಂಜಾಯ್ ಮಾಡೋಣ. ಏಂಜಲ್ಸ್, ಲಾಸ್ಟ್ ಟೈಮ್ ವಿಯೆಟ್ನಾಮಲ್ಲಿ ಬನಾನಾ ಪ್ಯಾನ್ ಕೇಕ್ ತಿಂದಿದ್ದೆ. ಸೊ ಈ ಸಲ ಕಾಂಬೋಡಿಯಾ ಮತ್ತು ವಿಯೆಟ್ನಾಮ್ದು ಸ್ವಲ್ಪ ಊಟದ ಸ್ಟೈಲು ಎಲ್ಲ ಸೇಮೇ. ಇವತ್ತು ಈ ದೇಶದಲ್ಲಿ ಪ್ಯಾನ್ ಕೇಕ್ ತಿಂತಾಯಿದ್ದೀನಿ. ಸೊ ತೊಗೊಂಡಿದ್ದೀನಿ, ಓಪನ್ ಮಾಡಿದ್ದೀನಿ, ತಿನ್ನಲ್ಲ. ಸೇಮ್ ಅದೇ ಟೇಸ್ಟು. ಬಟ್ ಏನಂದರೆ ಅಲ್ಲಿ ಔಟ್ರ್ ಲೇಯರ್ ಕ್ರಿಸ್ಪ್ ಕೊಟ್ಟಿದ್ರು, ತುಂಬ ಕ್ರಿಸ್ಪಿ ಆಗಿತ್ತು. ಇಲ್ಲಿ ಸಾಫ್ಟ್ ಪ್ಯಾನ್ ಕೇಕ್ ಥರನೇ ಇದೆ. ಒಳಗಡೆ ಸಿಗ್ತಿರೋ ಬಾಳೆಹಣ್ಣಂತೂ ಸಕ್ಕತ್ತಾಗಿ ಅನಿಸ್ತಾ ಇದೆ. ಯಾವುದೋ ಇಂಡಿಯನ್ ಸ್ಕೂಲ್ ಮಕ್ಕಳು ಬಸ್ ಇಳಿತಾ ಇದ್ದಾರೆ. ಹಾಯ್, ವೇರ್ ಆರ್ ಯು ಫ್ರಮ್? ವಿಚ್ ಸಿಟಿ? ಕನ್ನಡದವರಾ? ಏನ್ರೋ ಕಾಂಬೋಡಿಯಾಗೆ ಬಂದಿದ್ದೀರಾ ಟ್ರಿಪ್ಗೆ? ಹೌದಾ? ಯಾವುದೋ ನಿಮ್ಮ ಸ್ಕೂಲು ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗ್ತಾರೆ? ಹೌದಾ? ಸಖತ್. ಬರೀ ಹುಡುಗರೇನಾ? ಹುಡುಗಿರು ಇದ್ದಾರಾ? ಹೌದು. ಏನು ನೋಡ್ರಿ, ನಮ್ಮ ಕರ್ನಾಟಕದ ಹುಡುಗರು ಕಾಂಬೋಡಿಯಾದಲ್ಲಿ. ಎಷ್ಟು ದಿನ ಟ್ರಿಪ್ಪು? 5 days, 4 nights. ಇದು ಎಷ್ಟೇ ದಿನ ಇದು? ಸೆಕೆಂಡ್ ದಿನ. ಎಲ್ಲೆಲ್ಲಿ ಹೋಗಿದ್ರಿ? ಥೈಲ್ಯಾಂಡ್ ಅಂಡ್ ಸುಳ್ಳು ಹೇಳ್ಬಿಡ. ಹೌದಾ? ಹಲೋ, ಸಾರಿ ಸರ್. It's okay, but I think you blocked the way. Come this side. You are from Karnataka. ಹೌದಾ? ಚಾನಲ್ ಹೆಸರು ಬ್ಯಾಕ್ ಪ್ಯಾಕ್ ವಿತ್ M. ಗೊತ್ತೇನೋ? ಥ್ಯಾಂಕ್ ಯು. ನೋಡ್ತೀವಿ ವಿಡಿಯೋಸ್ನ. They watch channels only. Books they don't watch. Nice. Back pack. See, you got your subscriber here. Yeah, we got so many subscribers. Nice. Chef, better don't block the way. Please come this side. You went to Angkor Wat ಹೋಗಿದ್ರಾ? ಚೆನ್ನಾಗಿತ್ತ ದೇವಸ್ಥಾನ? ಓಕೆ, ನೈಸ್ ಸರ್. ಬೆಂಗಳೂರು. ಹಾಂ. ಹ್ಯಾಟ್? ಹಲೋ ಬ್ರೋ ಅಂತ.
ಓಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿದ್ರು, ನಿಮ್ಮ ವಿಡಿಯೋಸ್ ಬರುತ್ತೆ ನೋಡಿ ಆಯಿತಾ. ಬಾಯ್ ಬಾಯ್ ಬಾಯ್. ಓಕೆ ಕೊಡಿಸ್ತೀನಿ. ಬಾಯ್ 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 ಸರ್. ಥ್ಯಾಂಕ್ ಯು. ಸಾರಿ. ಬಾಯ್ ಗರ್ಲ್ಸ್. ಬಾಯ್ 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 ಬಾಯ್. ಏನ್ರಿ, ನಾನು ಯಾವುದೋ ದೇಶದ ಸ್ಕೂಲವರು ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಬಂದವ್ರು ಅಂದರೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಸ್ಕೂಲವರು, ಅದು ಕಾಂಬೋಡಿಯಾ ಥೈಲ್ಯಾಂಡ್ ಟ್ರಿಪ್ಪಿಗೆ ಕರ್ಕೊಂಬಂದವ್ರೆ. ಸಖತ್ ಹುಡುಗರು ನಿಜ. ಯಾವ ಸ್ಕೂಲೋ ಏನೋ ನಂಗೆ ಸರಿಯಾಗಿ ಕೇಳಿಸಿಲ್ಲ, ಬಟ್ ಇಷ್ಟು ಚಿಕ್ಕ ವಯಸ್ಸಿಗೆ ಮಕ್ಕಳುಗಳನ್ನೆಲ್ಲ ಫಾರಿನ್ ತೋರ್ಸೋಕೆ ಕರ್ಕೊಂಬಂದಿದ್ದಾರೆ. ಖುಷಿ ಆಯಿತು ನನಗೆ. ನಮ್ಮ ವಯಸ್ಸಲ್ಲೆಲ್ಲ ನಾವು ಟ್ರಿಪ್ಪು ಅಂತಂದರೆ ಈ ಊರಲ್ಲಿರಬೇಕಾದ್ರೆ ನಾನು ಒಂದು ಬೆಟ್ಟಕ್ಕೆ ಕರ್ಕೊಂಡೋಗಿ ಸಂಜೆವರೆಗೂ ವಾಪಸ್ ಕರ್ಕೊಂಬಂದ್ಬಿಡೋರು. ಇನ್ನು ಬೆಂಗಳೂರಿಗೆ ಬಂದಮೇಲಂತೂ ಟ್ರಿಪ್ ಅಂದರೆ ಈ ವಂಡರ್ಲಾ, ಲಾಲ್ಬಾಗು, ಕಬ್ಬನ್ ಪಾರ್ಕು ಇವೇ ಟ್ರಿಪ್ಗಳಾಗೋಗ್ಬಿಟ್ಟಿದ್ವು. ಬಟ್ ಸಣ್ಣ ಮಕ್ಕಳನ್ನೂ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಕರ್ಕೊಂಬಂದಿರೋದು ನನಗೆ ಕೇಳಿ ನೋಡಿ ಖುಷಿ ಆಯಿತು. ನಾನು ಫುಲ್ ಸುಮ್ಮನೆ ಒಂದು ಕ್ಯೂರಿಯಾಸಿಟಿಯಲ್ಲಿ ಬಸ್ಸಲ್ಲಿರೋ ಮಕ್ಕಳೆಲ್ಲ ಸ್ವಲ್ಪ ನಮ್ಮ ಇಂಡಿಯನ್ಸ್ ಥರ ಕಾಣ್ಬೋ, ಯಾವುದೋ ಡೆಲ್ಲಿನೋ ಇಲ್ಲಿ ಯಾವುದೋ ಒಂದು ಒಳ್ಳೆ ಪಾಶ್ ಸ್ಕೂಲ್ ಮಕ್ಕಳು ಕರ್ಕೊಂಬಂದಿರ್ತಾರೆ ಅಂತ ಅಂದ್ಕೊಂಡ್ರೆ ಸೀರಿಯಸ್ಲಿ. ಎಸ್, ನಿಮಗೇನು ಅನಿಸ್ತು ಇವತ್ತು ನಮ್ಮ ಕನ್ನಡದ ಬಾಗಲಕೋಟೆ ಹುಡುಗರು ಕಾಂಬೋಡಿಯಾ ದೇಶದ ಪಬ್ ಸ್ಟ್ರೀಟಲ್ಲಿ ನನಗೆ ಸಿಕ್ಕಿದ್ದು? ಗಾಡ್, ಬೆಳೆದೋಗ್ಲಿ. ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ಇಂಟರ್ನ್ಯಾಷನಲ್ ಟ್ರಿಪ್ಗಳನ್ನ ನೋಡಿದ್ರೆ ಮೇ ಬಿ ನನ್ನ ವಯಸ್ಸಿಗೆ ಬರೋಷ್ಟೊತ್ತಿಗೆ ಅವ್ರು ಸುಮಾರು ದೇಶಗಳನ್ನೇ ಸುತ್ತಬಿಟ್ಟಿರ್ತಾರೆ ಅನಿಸುತ್ತೆ, ಔಟ್ ಆಫ್ ಇಂಟ್ರೆಸ್ಟು. ಮತ್ತು ಅವರಿಗೂ ಇಷ್ಟು ಚಿಕ್ಕ ವಯಸ್ಸಿಗೆ ಬೇರೆ ಬೇರೆ ಒಳ್ಳೆ ಡೆವಲಪ್ಡ್ ಫಾರಿನ್ ದೇಶಗಳನ್ನ ತೋರಿಸೋದ್ರಿಂದ ನಮ್ಮ ದೇಶದಲ್ಲಿ ಹೋಗಿ ಆ ದೇಶದ ಯಾವುದಾದ್ರೂ 1% ಭಾಗನ ಇಂಪ್ಲಿಮೆಂಟ್ ಮಾಡಿಕೊಂಡು ನಮ್ಮ ದೇಶನೂ ಉದ್ಧಾರ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಬಾಯ್ ಬಾಯ್ ಬಾಯ್. ಎಲ್ಲರೂ ಟ್ರಾವೆಲ್ ಮಾಡಿರಿ. ಈಗಲೂ ಅಷ್ಟೇ ವಿಡಿಯೋ ನೋಡ್ತಿರೋರು ಯಾರಾದರೂ ಯೂತ್ಸು, ಅಡಲ್ಟ್ಸು ಇದ್ದರೆ ನಿಮ್ಮ ಬಾಧೆ ಕಷ್ಟಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಸೈಡಿಗಿಟ್ಟು ಚೂರು ದುಡ್ಡು ಕೂಡಿಟ್ಟು ನೀವು ಒಡವೆ ತೊಗೋಬೇಕು, ಸರ ತೊಗೋಬೇಕು, 2 ಹಾರ 3 ಹಾರ, ಚೋಕರ್ರು, ಮಾಂಗ್ ಟಿಕ್ಕ ಇವೆಲ್ಲ ಸ್ವಲ್ಪ ಸೈಡ್ಗಿಟ್ಟು ಒಂದು 50,000 ರೂಪಾಯಿಗೆ ಆರಾಮಾಗಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮುಗಿಸ್ಕೊಂಬಂದ್ಬಿಡ್ಬೋದು. ಒಂದೇ ಒಂದು ಸಲ ಸುತ್ತಾಡ್ರಿ. ವಯಸ್ಸಾದಮೇಲೆ ಮಂಡಿ ನೋವು, ಸೊಂಟ ನೋವು, BP, ಶುಗರು ಅವೆಲ್ಲ ಇದ್ದಿದ್ದೆ ನೋಡಿರಿ. ಆ ಹುಡುಗರ ಥರ ಈ ವಯಸ್ಸಿಂದನೇ ಓಡಾಡೋಕ್ಕೆ ಶುರು ಮಾಡಿದ್ರೆ ಇನ್ನೂ ಒಳ್ಳೆಯದು. ನಾವು ಸಾಯೋಷ್ಟೊತ್ತಿಗೆ ನಮಗೇನೋ ಒಂದು ತೃಪ್ತಿ ಇರುತ್ತೆ, ಮೆಮೊರೀಸ್ ಕಲೆಕ್ಟ್ ಮಾಡಿರ್ತೀವಿ, ಒಳ್ಳೆ ನಮ್ಮ ಕಲ್ಚರ್ ಬಿಟ್ಟು ಬೇರೆ ಕಲ್ಚರ್ನ ತಿಳ್ಕೊಂಡಿರ್ತೀವಿ. ಎಸ್, ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.